ಫೈನಲಿ ಹೊಸ ಸೋಫಾ ಬಂತು ಮನೆಗೆ. ಫೈನಲ್ ಔಟ್ಪುಟ್ ಹೆಂಗಿರುತ್ತೆ ಅಂತ ನೋಡಿ. ಟುಮ್ಗೆ ಸೋಫಾ ಇಷ್ಟ ಆಗಿಲ್ವಂತೆ. ಎಲ್ರಿಗೂ ಜ್ವರ ಬರ್ಸಿ, ಎಲ್ರು ಬೆಡ್ ಮೇಲೆ ಮಲಗಿಸಿ. ಹಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಇವತ್ತು ನಾನು ಇಡೀ ದಿನ ಮಲ್ಕೊಂಡು 5 ಗಂಟೆಗೆ ಇದ್ದಿದ್ದೀನಿ. ನಮ್ಮಲ್ಲಿ ಯಾರು ಎದ್ದಿಲ್ಲ, ಎಲ್ಲ ಮಲ್ಕೊಂಬಿಟ್ಟವ್ರೆ. ಈಗೆಲ್ಲ ಸ್ವಲ್ಪ ಜನ ಎದ್ರು. ಈಗ ಸ್ವಲ್ಪ ಹೊತ್ತಲ್ಲಿ ಎದ್ದಿದ್ದು. ಮುಂಚೆ ಅಪ್ಪ ನೋಡಿ ಇಲ್ಲಿ TV ಹಾಕೊಂಡು ಮಲ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಹುಷಾರಿಲ್ಲ. ನೆಕ್ಸ್ಟ್ ಲೆವೆಲ್ ಎಲ್ಲರೂ ಫುಲ್ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಮನೇಲಿ. ಅಮ್ಮ ನೋಡಿ, ಅವರು ಎದ್ದೇಳ್ತಾ ಇಲ್ಲ. ಅವರು ಬೆಳಗ್ಗೆಯಿಂದ ಮಲಗಿದ್ದಾರೆ. ನಮ್ಮ ಟೀಮ್ ಎಲ್ಲರೂ ರಜಾ, ಅವರು ಎಲ್ಲ ಮಲಗಿದ್ದಾರೆ. ಮತ್ತು ಇವತ್ತು ನಮ್ಮ ಮನೆಗೆ ಸೋಫಾ ಬರ್ತಾ ಇದೆ. ಸೊ ಸೋಫಾ ಬರಬೇಕು. ಜ್ವರ ಬರೋ ಥರ ಮಾಡಿ ಎಲ್ರಿಗೂ ಹೆಂಗೆ ಕೂತಾವ್ ನೋಡಿ ಇಲ್ಲಿ. ಎಲ್ರಿಗೂ ಜ್ವರ ಬರ್ಸಿ, ಎಲ್ರೂ ಬೆಡ್ ಮೇಲೆ ಮಲಗಿಸಿ ಹೆಂಗೆ ಕೂತಾವ್ ನೋಡಿ ಇಲ್ಲಿ. ನಾಚಿಕೆ ಆಗ್ಬೇಕಣ್ಣಲೇ. ನಾಚಿಕೆ ಅಂತಾರಲ್ಲ, ನಾಚಿಕೆ ಅಂತಾರಲ್ಲ, ನಾಚಿಕೆ ಅದು ಆಗ್ಬೇಕು ನಿನಗೆ. ಮನುಷ್ಯನ್ಗೆ ಯಾವತ್ತು ಜ್ವರ ಬರಬೇಕು. ಜ್ವರ ಬಂದಾಗಲೇ ಮನುಷ್ಯ ಅವ್ನ ಬಾಡಿಯಲ್ಲಿ ದೇವ್ರೆ ಅವ್ನಿಗೆ ಲೂಸ್ ಮೋಷನ್ ಬರಲಪ್ಪ ದೇವ್ರೆ. ಅದು ಬಂದು ನಿಂತೋಯ್ತು. ಜಾಮೂನ್ ರಸ ಹಾಕೊಂಡೆ. ಅಯ್ಯಪ್ಪ, ತೈಸ್ ಲೆಗ್ ವರ್ಕೌಟ್ ಮಾಡಿದ್ದೀನಿ. ಅವ್ನಿಗೆ ಲೂಸ್ ಮೋಷನ್ ಆಗ್ಬೇಕಂತೆ. ಕೂರೋಕ್ ಆಗ್ಬಾರ್ದು, ಹೇಳಕ್ ಆಗ್ಬಾರ್ದು, ಬಟ್ ಬರ್ತಾ ಇರ್ಬೇಕು. ನಮ್ಮ ಅಕ್ಕನು ನೋಡಿ ಹಿಂಗೆ ಬೆಡ್ ಮೇಲೆ ಬಿತ್ಕೊಂಡಿದ್ದಾಳೆ ಬೆಳಗಿಂದ. ಅವಳಿಗೂ ಬೆಳಗಿಂದ ಏನಿಲ್ಲಪ್ಪ, ಕೆಲಸಗಳನ್ನ ಮುಗಿಸ್ಕೊಂಡು 10 ನಿಮಿಷ ರೆಸ್ಟ್ ಕೂತಿರೋದು ನಾನು. ಇನ್ನು ಹೋಗ್ಬೇಕು ಮತ್ತೆ ಹೂವು ಎಲ್ಲ ತರಕ್ಕೆ. ಇವಳು ಮಾತು ಕಲ್ತ್ಬಿಟ್ಲು ಗಾಯ್ಸ್. ನಮ್ಮ ಅಕ್ಕ ಬೆಳ್ಳಗಾಗ್ಬಿಟ್ಟಳು ನೋಡಿ ಗಾಯ್ಸ್. ಬೆಳ್ಳಗೂ ಇಲ್ಲ, ಜ್ವರದಲ್ಲೂ ನೋಡಿ ಗಾಯ್ಸ್. ಒಳಗಡೆ ಹೋಗ್ಬಿಟ್ಟೈತೆ. ಜ್ವರದಲ್ಲೂ ಏನ್ ಬೆಳ್ಳಕ್ ಕಾಣ್ತಾಳೆ ನೋಡಿ ಗಾಯ್ಸ್. ಗೈಸ್, ಇವತ್ತು ನಮ್ಮ ಮನೆಗೆ ಸೋಫಾ ಬರುತ್ತೆ. ನೀವು ತಮ್ಮನೇಲಿ ನೋಡ್ದಂಗೆ ಹೊಸ ಸೋಫಾ ಬರ್ತಾ ಇದೆ. ನಾನು ಆರ್ಡರ್ ಮಾಡಿ ತುಂಬ ದಿನ ಆಗಿತ್ತು, ಇನ್ನೂ ಬಂದಿರಲಿಲ್ಲ. ಇವತ್ತು ಫೈನಲಿ ಬರ್ತಾ ಇದೆ. ಐ ಸೂಪರ್ ಎಕ್ಸೈಟೆಡ್. ನಮ್ಮ ಹಳೆ ಸೋಫಾ ಅದೇನಾಗುತ್ತೆ ನೋಡಬೇಕು. ಬಟ್ ಹೊಸ ಸೋಫಾ ಬರ್ತಾ ಇದೆ ಗಾಯ್ಸ್. ಸೋಫಾ ಬರ್ತಿದೆ ಅಂದರೆ ಹೋಮ್ ಟೂರ್ ಆಗುತ್ತೆ ಅಂತ ಅರ್ಥ. ಹೋಮ್ ಟೂರ್ ಈ ವೀಕಲ್ಲಿ ಆಗುತ್ತೆ ಗಾಯ್ಸ್. ಬೇಸ್ ನಮ್ಮನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ಬೇಕಂತೆ. ಅವರು ಫುಲ್ ಚಳಿ ಜ್ವರ ಆಗ್ತಿದೆ ಅಂತ ಹೇಳ್ತಿದ್ರು. ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಈಗ. ಗೈಸ್, ನಮ್ಮ ಯಾವುದೋ ಸ್ಪೆಸಿಫಿಕ್ ಸತೀಶ್ ಕ್ಲಿನಿಕ್ ಅಂತಾನೆ ಹೋಗಬೇಕು ಅಂತ ಬಂದಿದ್ದಾರೆ. ಅದನ್ನು ಹುಡ್ಕೊಂಡು ಮ್ಯಾಪಲ್ಲಿ ಬರೋಷ್ಟು ಸಾಕಾಯಿತು. ಫೈನಲಿ ಸಿಕ್ತು. ಬನ್ನಿ ಹೋಗೋಣ. ಗೈಸ್, ಡಾಕ್ಟರ್ ಇಲ್ಲ 6:15 ಬರ್ತಾರಂತೆ. ಸೊ ಈಗ 6:10, 20 ನಿಮಿಷ ವೆಯ್ಟ್ ಮಾಡಿ. ನಮ್ಮ ಇಲ್ಲೇ ಇಂಜೆಕ್ಷನ್ ಹಾಕ್ಬೇಕಂತ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಇಂಜೆಕ್ಷನ್ ಮಾಡಿಸಿ ಹೋಗೋಣ. ಅಲ್ಲಿ ನೋಡಿ ಚೇತಕ್ ಗಾಡಿನ ಎಷ್ಟು ಕ್ಲೀನಾಗಿ ಗೋಲ್ಡ್ ಕಲರ್ ಪೇಂಟ್ ಮಾಡಿಟ್ಟಿದ್ದಾರೆ. ವಾವ್, ಕ್ಲಾಸಿಕ್ ಗಾಡಿ, ಕ್ಲಾಸಿಕ್. ಗೈಸ್, ಫೈನಲಿ ಡಾಕ್ಟ್ರು ಬಂದರು, ಟ್ಯಾಬ್ಲೆಟ್ ಬರ್ಕೊಟ್ರು, ಇಂಜೆಕ್ಷನ್ ಕೊಟ್ಟರು. ಆಮೇಲೆ ಮನೆಗೆ ಹೋಗೋಣ ಬನ್ನಿ. ನಮ್ಮ ತುಂಬ ತಲೆ ಓಡಿಸಿ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಸ್ಪ್ರೆಡ್ ಆಗಬಾರ್ದು ಅಂತ. ಮುಂದೆ ಕೂತ್ಕೊಳ್ಳೋಕೆ ಜಗಳ ಆಡ್ತಿದ್ರು. ಇವಾಗ ಅವರೇ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಇದು ಟೈಮ್ ಹೋಗೋಣ ಮನೆಗೆ. ಸೊ ಒಂಥರ ಎಲ್ಲೂ ಆಚೆನೆ ಹೋಗ್ಬಾರ್ದು ಅನ್ನೋ ಫೀಲಿಂಗು. ಸೋಫಾ ಇವತ್ತು ಬರಬೇಕಿತ್ತು, ಬಟ್ ನಾಳೆ ಮಧ್ಯಾಹ್ನ ಬರುತ್ತೆ ಅಂತಿದ್ದಾರೆ. ಬಟ್ ಇದೇ ಬ್ಲಾಗಲ್ಲೇ ತೋರಿಸ್ತೀನಿ. ಸೊ ನಮ್ಮ ಈ ಸೋಫಾ ಇನ್ನೇನು ಹೋಗುತ್ತೆ, ಬಂದಿಲ್ಲ, ನಾಳೆ ಬರುತ್ತೆ. ಏನಂತೀರಾ? ಈ ಸೋಫಾ ಹೋಗ್ತಿದೆ ಮನೆಯಿಂದ ವಾಪಸ್. ಗೊತ್ತಿಲ್ಲ, ಒಟ್ನಲ್ಲಿ ಹೋಗುತ್ತಲ್ಲ. ಇಲ್ಲ ಇಡು, ಮೇಲೆ ಎಲ್ಲಾದ್ರೂ ಕೊಡ್ಬೇಡ. ಹಾ, ಇದೇನು ಗೋಡಾನ ಮನೇನ? ಗೋಡಾನ ನೋಡಿ. ಏನ್ ರಾಜ್ಯವ್ರ ಶೋ ಓಡಾಡ್ತಾಳ ಆಚೆ. ಓ, ನಮ್ಮ ಅಪ್ಪ ಇದ್ದಾರಾ ಗೈಸ್? ಸೊ ಈ ಸೋಫಾನ ನಾವು ನಮ್ಮ ಹಳೆ ಮನೇಲಿ ಚೇರು ಏನೂ ಇರಲಿಲ್ಲ. ಗೆಸ್ಟ್ ಬಂದರೆ 2 ಚೇರ್ ಇಟ್ಟಿದ್ವಿ. ಅವಾಗ ಸೋಫಾ ತಗೋಬೇಕು ಅಂತ ಆ ಮನೆಗೆ ಬಂದ ಮೇಲೆ ಡಿಸೈಡ್ ಮಾಡಿ ನಾನು ಹೆಂಗೊಂದು ದುಡ್ಡು ತೋರಿಸಿ 25,000 28,000 ಕೊಟ್ಟು ಆ ಸೋಫಾ ತೊಗೊಂಡಿದ್ದು. ಸೊ ಆ ಸೋಫಾನ ಇವಾಗ ಕೊಟ್ಟು ಕಳಿಸ್ಬೇಕು. ಮನೇಲಿ ಕೋಳಿಬಡೆ, ನಿಪ್ಪಟ್ಟು, ರವೆ ಉಂಡೆ ಎಲ್ಲ ಇದೆ ಹಬ್ಬದ್ದು. ನಮ್ಮ ಅಪ್ಪ ಅಲ್ಲಿ ಆಚೆ ಇದ್ದರೆ ಇವಳು ನೋಡಿ ಇಲ್ಲಿದ್ದಾಳೆ. ಇಲ್ಲೇ ಕೂತಿರ್ತಾಳೆ ಅವಳು, ಮೂವೇ ಆಗಲ್ಲ ನಮ್ಮ ಅಪ್ಪ ಬರೋವರೆಗೂ. ನಾನು ಮಲ್ಕೊಂಡ್ಬಿಟ್ಟಿದ್ದೆ ಮಧ್ಯಾಹ್ನ ಫುಲ್ಲು. ಎದ್ದು ವ್ಲಾಗ್ ಮಾಡೋಕ್ಕೆ ಆಗಿಲ್ಲ. ಒಂದು 2-3 ದಿನ ಸರಿಯಾಗಿ ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಇವಾಗ ಇಡೀ ಫ್ಯಾಮ್ಲಿನೇ ಕಲ್ಲೋಲ ಆಗ್ಬಿಟ್ಟಿದೆ ಇಶ್ಯೂಯಿಂದ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಮತ್ತೆ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ. ಅದು ಬಿಟ್ಟರೆ ಸೋಫಾ ಈ ವ್ಲಾಗಲ್ಲಿ ಬಂದೇ ಬರುತ್ತೆ. ಡೋಂಟ್ ವರಿ. ಈ ಸೋಫಾ ನೋಡಿ, ನಾನು ಸೆಲೆಕ್ಟ್ ಮಾಡಿರೋ ಸೋಫಾ. ಸೊ ಪುಳಿಯೋಗರೆ ಮಾಡಿದ್ರು, ಪುಳಿಯೋಗರೆ ತಿಂತಾ ಇದ್ದೀನಿ. ಮತ್ತು ಬೇಳೆ ಸಾರಿದೆ, ಅದು ಬಿಸಿ ಮಾಡ್ಕೋತಾ ಇದ್ದೀನಿ. ಗೈಸ್, ನಮ್ಮ ಇದೆ ಲೈಟ್ ಆನ್ ಇಟ್ಬಿಟ್ಟಿದ್ದೀನಂತೆ. ಆಲ್ಮೋಸ್ಟ್ 3-4 ಅವರಿಂದ ಆನ್ ಇದೆ. ಬ್ಯಾಟ್ರಿ ಆಫ್ ಆಗ್ಬಿಡುತ್ತೆ. ಅಪ್ಪ ಈಗ ಹೇಳಿದ್ರು
ಆಚೆ ಬರೋಕ್ಕೆ ಮನ್ಸಿಲ್ಲ ಗೈಸ್. ಇವತ್ತು ಬರೀ ಹಾಸ್ಪಿಟ್ಲಿಗೆ ಮಾತ್ರ ನನ್ನ ಅಮ್ಮ ಕರ್ಕೊಂಡು ಹೋಗಿದೆ ಆಚೆ. ಪರ್ಫೆಕ್ಟಾ? ಏನು ಎಲ್ಲ ಅವನಿತ್ತು ಲೈಟು? ಮುಂದೆದು ಸೊ ಇದೇ ಮನೆದು ಒಂದು ಸೋಫಾ ಇದೆ. ನಂಗೆ ಇದು ಫುಲ್ ಗಲೀಜಾಗಿತ್ತು ಕೊಟ್ಟಾಗಲೇ. ಸೊ ಅದಕ್ಕೆ ಇದನ್ನು ಒಂಚೂರು ಬಟ್ಟೆ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಇದನ್ನು ಕೆಳಗೆ ಇಳಿಸ್ಬೇಕು. ಹೊಸ ಸೋಫಾ ಕೆಳಗೆ ಇನ್ನೇನು ಆಲ್ಮೋಸ್ಟ್ ಬರ್ತಾ ಇದೆ. ವ್ಲಾಗ್ ಏನು ಅಪ್ಲೋಡ್ ಆಗಿಲ್ಲ, ಯಾಕಂದರೆ ಸೋಫಾ ಬಂದ ಮೇಲೆ ಸೋಫಾ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಇವತ್ತು. ಬಿಕಾಸ್ ನಿನ್ನೆಯಿಂದ ಸೋಫಾ ಕಾಂಟೆಂಟು ಪೋಸ್ಟ್ ಮಾಡಬೇಕು ಅಂತ ನಾನು ಹಂಗೇ ಬಿಟ್ಟಿದ್ದೆ, ಬೇರೆ ಶೂಟೇ ಮಾಡಿರಲಿಲ್ಲ. ನೋಡಿದ್ರೆ ಸೋಫಾನೇ ಬಂದಿಲ್ಲ. ಸೊ ನಿಮಗೆ ನಾಳೆ ವಿಡಿಯೋಲಿ ಏನಾದರೂ ಈ ಸೋಫಾನೇ ಕಾಣಿಸಿ ಬ್ಲೂ ಕಲರು ಕಾಣಿಸಿರೋ ತಪ್ಪು ತಿಳ್ಕೊಬೇಡಿ. ಬಿಕಾಸ್ ಕೇಕ್ ಕಟ್ ಮಾಡ್ಬೇಕಾದ್ರೆ ಬ್ಲೂ ಕಲರ್ ಸೋಫಾನೇ ಇರೋದು ಈ ಬ್ಲಾಗಲ್ಲಿ. ಬಿಕಾಸ್ ಇನ್ನೂ ನಮಗೆ ಸೋಫಾ ಬಂದಿಲ್ಲ ಆ್ಯಕ್ಚುಲಾಗಿ. ಫೈನಲಿ ನಮ್ಮ ಹೊಸ ಸೋಫಾ ಬಂತು. ಫಸ್ಟ್ ಈ ಸೋಫಾ ನಾಚೆ ಹಾಕೋಣ ಬನ್ನಿ. ಬೇಸ್ ಈಗ ಅದನ್ನು ಸೈಡ್ ಮಾಡ್ಬೇಕು ನಮ್ಮ ಸೋಫಾನ. ಗೈಸ್ ನಮ್ಮ ನಾಯಿದು ಬ್ರೀಡ್ ಏನು ಅಂತ ಹೆಸರು ಗೊತ್ತಾಯ್ತು ಈಗ ಫೈನಲಿ. ಏನು ಹೆಸರು ಸಾಯಿ? ಕಾಕರ್ ಸ್ಪ್ರೈಡ್ ಅಂತೆ. ಹೊಸ ಸೋಫಾ ಹೆಂಗಿದೆ ಅಂತ ನೋಡೋಕೆ ಎಕ್ಸೈಟೆಡ್ ಆಗಿದ್ದೀನಿ. ಕಲರ್ ಎಲ್ಲ ಸೇರಿ ಸೆಲೆಕ್ಟ್ ಮಾಡಿದ್ದು ಕೂಡ ಚೆನ್ನಾಗಿ ಕಾಣುತ್ತೆ ಈ ಮನೆಗೆ ಅನ್ನೋದೇ ಇರೋದು ಇವಾಗ. ಯಾರಿಗೆ? ಹ್ಞೂ ನಮ್ಮ ಅಕ್ಕ ಎಲ್ಲ ಸೆಲೆಕ್ಟ್ ಮಾಡಿದ್ದು. ಫೈನಲಿ ಗೈಸ್, ಫೈನಲಿ ಹೊಸ ಸೋಫಾ ಬಂತು ಮನೆಗೆ. ಫೈನಲಿ ಹೊಸ ಸೋಫಾ ಬಂತು. ರಿಕ್ಲೈನರ್ ಅಲ್ಲ, ಇದು ಬೇರೆ. ನಾನೇ ಡಿಸೈನ್ ಮಾಡಿ ಪ್ಲ್ಯಾನ್ ಮಾಡಿ ನನ್ನ ಮೈಂಡಲ್ಲಿ ಡಿಸೈನ್ ಮಾಡಿರೋದು ಸೋಫಾ ಇದು. ನೀನೇ ಮಾಡಿ ಒಂದೇ ಅಲ್ಲ ಡ್ರಾ ಮಾಡಿದ್ದು ನಾನು. ಫೈಲ್ ಔಟ್ಪುಟ್ ಹೆಂಗಿರುತ್ತೆ ಅಂತ ನೋಡಿ ನೀವು. ಇಲ್ಲ ಹಿಂಗೆ ಬರುತ್ತೆ ಸೋಫಾ. ಸೊ ಇದೆ ಸೋಫಾ ಕಲರ್. ಹೆಂಗೆ ಕಾಣುತ್ತೆ ಡಿಸೈನ್ ನೋಡಿ. ಬಟ್ ಕೂತ್ಕೊಂಡು ನೋಡ್ತೀನಿ ನಾನು. ನೀನು ಮಾಡಿಸು ನೋಡ್ತೀನಿ ನೀನು ಏನು ಮಾಡ್ತೀನಿ. ಅಷ್ಟು ಕಷ್ಟಪಟ್ಟು ಸೋಫಾ ಡಿಸೈನ್ ಮಾಡ್ತಿದ್ರೆ ಅಂತಾನೆ. ಬರ್ತದೆ ಕೊಂಚ ವುಡ್ ಎಲ್ಲ ಬರೋದಿದೆ. ಸೋಫಾ ಬಂತು. ಈಗ ನನಗೂ ಕನ್ಫ್ಯೂಷನ್ ಇದೆ, ಬಟ್ ಎನಿವೇಸ್ ನೋಡೋಣ. ಒಂದು ಸ್ವಲ್ಪ ಹೊತ್ತೆಲ್ಲ ಕ್ಲೀನಾಗಿ ಸೆಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಕ್ಲಿಯರ್ ಪಿಕ್ಚರ್. ಹಿಂಗೆ ತಳ್ಬೇಕಿದ್ದೀನಿ ಇನ್ನು. ತಳಿಪ ಇದನ್ನ ಈ ಕಡೆ ಕೂತ್ಕೊಂಡು ನೋಡ್ತವ್ರು ನಮ್ಮಮ್ಮ. ಅದ್ರ ಮೇಲೆ ಕಾಲೆಲ್ಲ ಇಡಬಾರ್ದು. ಇದು ಸ್ವಲ್ಪ ಕ್ಲೀನಾಗಿ ನೋಡ್ಕೋಬೇಕು ಸೋಫಾನ. ಹಾಂ, ಬ್ಲೂ ಸೈಡ್ ಸೋಫಾ ಗೈಸ್. ಈಗ ಆಮೇಲೆ ರಿಕ್ಲೈನರ್ಗೆ ಹೆಂಗೆ ಜಗಳಾಡ್ತೀವೋ ಹಂಗೆ ಈ ಕಾರ್ನರ್ಗೆ ಜಗಳಾಡ್ತೀವಿ. ಕೂತ್ಕೊಳ್ಳಕ್ಕೆ ಮನೇಲಿ ಒಬ್ರಿಗೊಬ್ರು ಕಾಂಪಿಟೇಷನ್ ಕಾಯ್ತಾ ಇರ್ತಾರ. ಫಸ್ಟ್ ನಿಮ್ ಡ್ಯಾಡಿ ನಂಗೆ ಜಾಗ ಬಿಡ್ರೆ ಅಂತಾರೆ. ನಾನಂತೂ ಬಿಡಲ್ಲ. ಇದು ನಿಮ್ದಾ? ಇದು ನಂದು. ನಾನು ಇನ್ಮೇಲೆ ನಾನೇ ಕೂತ್ಕೊಂಡು ಸ್ವಲ್ಪ ಮೂಲೆಗೆ ಹೋಗಿ. ಇನ್ನು ಇಲ್ಲ, ಇಬ್ರು ಕೂತ್ಕೋಬಹುದು ನೀವಲ್ಲಿ. ಇಬ್ರು ಕೂತ್ಕೋಬಹುದು. ಒಬ್ಬ ಕೂತ್ಕೊಂಡ್ರ ನೀವು ಬನ್ನಿ ಬೇಗ ಬೇಗ. ಟುಮ್ ಬಾ ಕೂತ್ಕೊಂಡು ನೋಡಿ ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ಅದು. ಕೂತ್ಕೋ ನೋಡೋಣ, ಕೂತ್ಕೋ. ಹಾಂ, ಕಾಲ್ ಕೆಳಗೆ ಇಡ್ಬೇಡ, ಗಲೀಜ್ ನೋಡಿ ಗೈಸ್. ಕಾಲು ನೋಡಿ ಪಪ್ಪ. ಆ ಕಾಲ್ನ ಈ ಸೋಫಾ ಮೇಲೆ ಇಟ್ರೆ ಆ ಸೋಫಾ ತರನ ಇರುತ್ತೆ. ಕಂಫರ್ಟೇಬಲ್ ಆಗಿದ್ಯಾ? ಖುಷಿ ಆಗ್ತಿದ್ಯಾ ಹೊಸ ಸೋಫಾ? ಕಲರ್ ಇಷ್ಟ ಆಯ್ತಾ? ಚೆನ್ನಾಗಿದೆ. ಬರೀ ಡವ್ ಮಾಡ್ತಾವನು. ನಾನು ರಿಕ್ಲೈನರ್ ತರ್ಸೋಣ ಅನ್ಕೊಂಡೆ ಗೈಸ್. ರಿಕ್ಲೈನರು ಅದೇ ಸೋಫಾನೇ. ನೀವಲ್ಲಿ ನಮ್ದು ಮನೇಲಿ ಸ್ವಲ್ಪ ಜಾಸ್ತಿ ಜನ ಅಲ್ವಾ, ಈ ಜಾಗ ಫುಲ್ಲು. ಹೌದು, ಇಲ್ಲಿ 3 ಜನ ಕೂರ್ಬೋದು. ಅಲ್ಲಿ ಇಬ್ರು ಹಿಂಗ್ ಮಲ್ಕೊಂಬಿಟ್ರೆ ಯಾರು ಕೂರಕ್ಕಾಗಲ್ಲ. ಚಿಕ್ಕ ಸೋಫಾ ಇದು. ಇದನ್ನು ಅಲ್ಲಿಗೆ ತಳ್ಬಿಡಿ ಸದ್ಯಕ್ಕೆ.
ಬೇಕಿದ್ದಾಗ ಹೇಳ್ಕೊಳೋಣ ಹೆಂಗದಾರ ನೋಡೋಣ ಅಲ್ಲಿಗೆ ಏನಾದ್ರು ರಿಕ್ಲೈನರ್ ಹಾಕೋಣ ಇಲ್ಲ ಅಂದ್ರೆ ಅಲ್ಲಿ ಲೈಟ್ ಹಾಕ್ಬಿಡೋಣ. ಜನ ಜಾಸ್ತಿ ಬರೋರು ಆಮೇಲೆ ಮಿಕ್ಕಿದ ನಿಂತ್ಕೋಬೇಕು. ಇಲ್ಲಾಂದ್ರೆ ಆ ಸೋಫಾ ಇದೆಯಲ್ಲ ಅದನ್ನ ಇಲ್ಲಿ ಹಾಕ್ಬಿಡ್ಬೇಕು. ಇನ್ನೊಂದು ಬರುತ್ತಲ್ಲ ಅದು ನಾವು ಎತ್ಕೊಂಡು ಹೋದ್ರಲ್ಲ ಈಗ, ಅದ್ ಬರತ್ತಾ? ಅದು ಇದೇ ಕಲರ್ ಮಾಡಕ್ ಹೇಳ್ಬಿಡ್ತೀನಿ. ಬೆಸ್ಟ್ ಇಲ್ಲಿಗೆ ಹಾಕ್ಸ್ಬಿಡೋಣ ಅದನ್ನ. ಗೈಸ್ ಈಗ ಎತ್ಕೊಂಡು ಹೋದ್ರಲ್ಲ ಬಟ್ಟೆ ಚೇಂಜ್ ಮಾಡಕ್ಕೆ, ಅವಾಗ ಇದೇ ಕಲರ್ ಮಾಡ್ಬಿಡಿ ಅಂತ ಹೇಳ್ಬಿಡ್ತೀನಿ. ಇಲ್ಲಿ ಹಾಕ್ಬಿಡ್ಲಿ, ಅವಾಗ ಬೆಸ್ಟ್ ಆಗ್ಬಿಡುತ್ತೆ ಎಲ್ಲ. ಫೈನಲಿ ಗೈಸ್ ನಮ್ಮ ಅಕ್ಕ ಹುಷಾರಿಲ್ಲ, ಅವಳು ಬಂದು ಕೂತಿಲ್ಲ. ಬಟ್ ಲೆಟ್ಸ್ ಗೋ ಗೈಸ್. ಇದು ನಾನು ಒಂದು ಶೋರೂಮಲ್ಲಿ ನೋಡಿದ್ದೆ, ರೆಡ್ ಕಲರ್ ನೋಡಿದ್ದೆ ನಾನು. ರೆಡ್ ಬದಲು ಲೈಟ್ ಕಲರ್ ಮಾಡ್ಸೋಣ ಇದಕ್ಕೆ ಮ್ಯಾಚ್ ಆಗೋ ಥರ ಅಂತ ಲೈಟ್ ಮಾಡಿಸಿದ್ದು ನಾವು. ಬಟ್ ನೋಡೋಣ ಏನಂತ. ಲೆಟ್ಸ್ ಗೋ. ಶ್ರೀಮಾಸ್ ಒಂದು ಸೋಫಾ ಬಂದಿದೆ ನೋಡಲ್ವಾ, ಅವ್ಳು ಕಣ್ಣಲ್ಲಿ ಫುಲ್ ನೀರು ನೋಡಿ. ಮಲ್ಕೋ ಎಲ್ಲರೂ ಔಟ್ ಆಗಿದ್ರು, ನಮ್ಮ ಅಕ್ಕ ಮತ್ತು ನಾನು ಸೇಫ್ ಆಗಿದ್ವಿ. ನಮ್ಮ ಅಕ್ಕನ ಔಟ್ ಈಗ. ನಮ್ಮ ಟುಮ್ಗೆ ಸೋಫಾ ಇಷ್ಟ ಆಗಿಲ್ವಂತೆ. ಆ ಮಾತು ಕೇಳ್ಬಿಟ್ಟು ಒಂಥರ ತಲೆ ಕೂತ್ಕೊಂಡ್ಬಿಡ್ತು, ಬೇಜಾರಾಗೋಯ್ತು ನನಗೆ. ಬೇರೆ ಕಲರ್ ಮಾಡಿಸ್ಬೇಕಿತ್ತಾ ಅಂತೆಲ್ಲ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಹೋಗಿ ಫೈನಲಿ ಸೋಫಾನು ಬಂತು. ಈಗ ಸೋಫಾ ಬಂದಿದೆ ಅಂದಮೇಲೆ ಹೋಮ್ ಟೂರ್ ಆದಷ್ಟು ಬೇಗ ಆಗುತ್ತೆ. ಅದೊಂದು ಸೋಫಾ ಒಂದು ಬರಲಿ ಅಂತ ಕಾಯ್ತಿದ್ದು. ಮತ್ತೆ ಸ್ಕ್ರೀನ್ ಒಂದಿದೆ, ಅದೊಂದು ಮಾಡಿಸೋದಿದೆ, ಅದು ಈ ವೀಕಲ್ಲಿ ಆಗೋಗುತ್ತೆ. ಆ್ಯಂಡ್ ಈ ವೀಕೆಂಡ್ ಅಷ್ಟರಲ್ಲಿ ನಾನು ಹೋಮ್ ಟೂರ್ ಮಾಡಿ ಮುಗಿಸ್ಬೇಕು ಅಂದ್ಕೊಂಡಿದ್ದೀನಿ, ಏನಾಗುತ್ತೆ ಅಂತ. ಅದು ಬಿಟ್ಟರೆ ಒಂದೊಂದಷ್ಟು ವ್ಲಾಗ್ಸ್ ಡಿಲೇ ಆಯಿತು ಪೋಸ್ಟ್ ಮಾಡೋದು, ಒಂದಷ್ಟು ಹೆಲ್ತ್ ಇಶ್ಯೂಸ್ ಎಲ್ಲ ಆಯ್ತಲ್ಲ, ನಂದು ಸಖತ್ ಹೆಲ್ತ್ ಇಶ್ಯೂಸ್ ಆಗ್ತಿತ್ತು. ಫೈನಲಿ ಐ ಆಮ್ ಫೈನ್ ನಾವು, ಎಲ್ಲರೂ ಫೈನ್ ಆಗ್ತಿದ್ದಾರೆ ಸ್ಲೋ ಆಗಿ. ಆ್ಯಂಡ್ ಇನ್ಮೇಲೆ ನಾನು ಬ್ಲಾಗ್ 3 o'clock ಪೋಸ್ಟ್ ಮಾಡಿ ಟ್ರೈ ಮಾಡಬೇಕು ಅಂತೆಲ್ಲ ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡ್ತಾ ಇದ್ವಿ. ಸ್ವಲ್ಪ ಹಿಂಗೆ ನೋಡಿ, ಇವಾಗ ಸೋಫಾದು ಒಂದಿನ ಮುಂಚೆ ಬರಬೇಕಿತ್ತು, ಅದು ನೆಕ್ಸ್ಟ್ ಡೇ ಬಂದ್ಬಿಡ್ತು. ಸೊ ನಾವೇನೋ ಪ್ಲಾನ್ ಮಾಡಿದ್ವಿ, ಅದಾಗಿಲ್ಲ. ಸೊ ಆ ಥರದ್ದೆಲ್ಲ ನಡೆಯುತ್ತೆ ಇಶ್ಯೂಗಳು. ಸೊ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಟು ಬಿ ಆಕ್ಟಿವ್ ಎವ್ರಿ ಡೇ ಆ್ಯಂಡ್ ಪೋಸ್ಟ್ ಎವ್ರಿ ಡೇ ಆ್ಯಂಡ್ ಮಿಸ್ ಮಾಡಬಾರ್ದು ಅಂತ. ಇವತ್ತೂ ಲೇಟಾಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ನ ಪರ್ಟಿಕ್ಯುಲರ್ಲಿ. ಬಟ್ ಪೋಸ್ಟ್ ಆಗಲೇಬೇಕು, ಮಿಸ್ ಆಗಬಾರ್ದು ಅಂತೇಳಿ ಪೋಸ್ಟಿಂಗ್ ಅಟ್ ದಿಸ್ ಟೈಮ್. ಇಟ್ಸ್ ಓಕೆ. ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್. ನಾಳೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನನಗೆ ಇದು ನಾಲ್ಗೆ ಚುಸ್ತಾ ಇದೆ ಹಲ್ಲು, ಅದಕ್ಕೆ ನಾನು ಕರೆಕ್ಟಾಗಿ ಮಾತಾಡೋಕ್ಕಾಗ್ತಿಲ್ಲ. ನಾಳೆ ಅದನ್ನು ರೆಡಿ ಮಾಡಿಸ್ಬೇಕು. ಥ್ಯಾಂಕ್ ಯು. ಬಾಯ್ ಬಾಯ್. ಗುಡ್ ನೈಟ್. ಥ್ಯಾಂಕ್ಸ್ ಫಾರ್ ದಿಸ್ ಲೈಫ್ ಗೈಸ್. ಬಾಯ್.